ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಆರಂಭವಾಗಿದೆ. ಈಗಾಗಲೇ ಅದಕ್ಕೆ ಅರಮನೆ ನಗರಿ ಮೈಸೂರು ಕೂಡ ಸಜ್ಜಾಗ್ತಾ ಇದೆ. ಈಗ ಆಲ್ರೆಡಿ ಆನೆಗಳಿಗೆ ಎಂದಿನಂತೆ ಬೆಳಗ್ಗೆ ಮತ್ತು ಸಂಜೆ ತಾಲೀಮು ಕೂಡ ನಡೀತಾ ಇರುವಂಥದ್ದು. ಮೊದಲನೇದಾಗಿ ಪ್ರಾಕ್ಟೀಸನ್ನು ಮಾಡ್ತಾ ಇದ್ರು. ಈಗ 2-3 ದಿನಗಳ ಹಿಂದೆ ಭಾರ ಹೊರಿಸುವಂಥ ತಾಲೀಮನ್ನು ಕೂಡ ಅಭಿಮನ್ಯುವಿಂದ ಪ್ರಾರಂಭಿಸಿದ್ದಾರೆ. ಇವತ್ತು ನಮ್ಮ ಅರಮನೆಯಲ್ಲಿ ಫಿರಂಗಿ ಗಾಡಿಗಳಿಗೆ ಪೂಜೆಯನ್ನು ಮಾಡಿರುವಂಥದ್ದು. ಸೊ ನಾವು ನೋಡ್ತಾ ಇದ್ದೀವಲ್ಲ, ಮೊದಲಿಗೆ ಅಂದರೆ ಪೂಜೆಯ ಮುಖಾಂತರ ನಾವು ಈ ಒಂದು ಫಿರಂಗಿ ತಾಲೀಮನ್ನು ಪ್ರಾರಂಭಿಸಬೇಕು ಅನ್ನೋ ಒಂದು ಕಾರಣಕ್ಕೆ ಇವತ್ತು ಚಾಮುಂಡೇಶ್ವರಿ ಅಮ್ಮನವರಿಗೆ ಪೂಜೆಯನ್ನು ಮಾಡಿರುವಂಥದ್ದು ನಾವು ನೋಡ್ತಾ ಇದ್ದೀವಲ್ಲ ದೃಶ್ಯದಲ್ಲಿ. ಕಂಪ್ಲೀಟ್ ಆಗಿ ಇವತ್ತು ಏನು 7 ಫಿರಂಗಿಗಳಿವೆ ನಮ್ಮ ಅರಮನೆಯಲ್ಲಿ, ಆ 7 ಫಿರಂಗಿಗಳಿಗೂ ಕೂಡ ಇಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ 4 ಬಾಕ್ಸ್ಗಳು ಕೂಡ ಇದೆ. ಸೊ 7 ಫಿರಂಗಿಗಳಿಗೆ ಪೂಜೆಯ ನಂತರ ಈಗ ನಾಳೆಯಿಂದ ಡ್ರೈ ಕೂಡ ಸ್ಟಾರ್ಟ್ ಆಗುತ್ತೆ. ಅಂದರೆ ಡ್ರೈ ಪ್ರಾಕ್ಟೀಸನ್ನು ಮಾಡ್ತಾರೆ ಫಿರಂಗಿಗಳಲ್ಲಿ. ಈಗ ಏಕಾಏಕಿ ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸವನ್ನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೊಂದು ಪ್ರಾಕ್ಟೀಸ್ ಅಂತ ಬೇಕಾಗುತ್ತೆ. ಈಗ ಆನೆಗಳಿಗೂ ಕೂಡ ಪ್ರತಿ ವರ್ಷ ಭಾಗಿಯಾದರೂ ಕೂಡ ಆ ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ಆದಂತಹ ಒಂದು ಪ್ರಾಕ್ಟೀಸ್ಗಳನ್ನು ಮಾಡಿಸ್ತಾರೆ. ಅದೇ ರೀತಿ ಪ್ರತಿ ವರ್ಷ ಇವರು ಫಿರಂಗಿ ತಾಲೀಮನ್ನು ನಡೆಸ್ತಾರೆ. ಆದರೂ ಕೂಡ ಅವ್ರಿಗೊಂದು ಡ್ರೈ ಪ್ರಾಕ್ಟೀಸ್ ಬೇಕಾಗಿರುತ್ತೆ, ಆನೆಗಳ ಜೊತೆ ಕೂಡ ಪ್ರಾಕ್ಟೀಸ್ ಬೇಕಾಗಿರುತ್ತೆ. ಯಾಕೆ ಅಂತಂದರೆ ಆನೆಗಳಿಗೂ ಮತ್ತು ಅಂದರೆ ಏನು ಈ ಫಿರಂಗಿಗಳಿದೆ ಅವೆರಡಕ್ಕೂ ಕೂಡ ಹೊಂದಾಣಿಕೆ ಆಗಬೇಕು, ಶಬ್ದದಲ್ಲಾಗಿರ್ಬೋದು, ವಾಸನದಲ್ಲಾಗಿರ್ಬೋದು. ಯಾಕೆ ಅಂತಂದರೆ ಆನೆಗಳಿಗೆ ಗೊತ್ತಿದೆ, ಶಬ್ದ ಅಂತ ಬಂದಾಗ ಚೆದ್ರು ಬಿಡುತ್ತೆ, ಆನೆಗಳು ಹೆದರ್ಕೊಳ್ಳುತ್ತೆ. ಸೊ ಅದು ಯಾವುದೇ ಕಾರಣಕ್ಕೂ ಎಸ್ಪೆಷಲಿ ದಸರಾ ದಿನ ಈ ಶಬ್ದಕ್ಕೆ ಆನೆಗಳು ಭಯ ಪಡಬಾರ್ದು ಅನ್ನೋ ಒಂದು ಕಾರಣಕ್ಕೆ 3 ಬಾರಿ ಏನು ವಸ್ತು ಪ್ರದರ್ಶನ ಆವರಣ ಇದೆ ಅಲ್ಲಿ 3 ಬಾರಿ ಮೊದಲಿಗೆ ಪ್ರಾಕ್ಟೀಸನ್ನು ಮಾಡಿಸ್ತಾರೆ. ಅದಕ್ಕೂ ಮುಂಚೆ ಇಲ್ಲಿರುವಂಥ ಟೀಮು ಇಲ್ಲಿ ಒಂದು ಡ್ರೈ ಒಂದು ಪ್ರಾಕ್ಟೀಸನ್ನು ಮಾಡುವಂಥದ್ದು, ಜೊತೆಗೆ ಬನ್ನಿ ಮಂಟಪದಲ್ಲೂ ಕೂಡ 3 ಬಾರಿ ಪ್ರಾಕ್ಟೀಸನ್ನು ಮಾಡಿಸ್ತಾರೆ. 2 ಫೈನಲ್ ರೌಂಡ್ ಇರುತ್ತಂತೆ. ಸೊ ಒಟ್ಟು 11 ಬಾರಿ ಈ ಒಂದು ಫಿರಂಗಿ ತಾಲೀಮು ನಡೆಯುವಂಥದ್ದು. ಜೊತೆಗೆ ನಾವು ನೋಡ್ತಾ ಇದ್ದೀವಲ್ಲ, ಇದನ್ನೆಲ್ಲ ಆಗಿನ ಕಾಲದಲ್ಲಿ ಯುದ್ಧದಲ್ಲಿ ಬಳಸ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಇದೆ. ಸೊ ಇದು ಬಾಕ್ಸ್ಗಳು, ಅಂದರೆ ಅದಕ್ಕೆ ಹಾಕುವಂತಹ ಮದ್ದೇನಿರುತ್ತೆ ಆ ಮದ್ದಿನ ಬಾಕ್ಸ್ಗಳು 4 ಇದೆ. ಒಟ್ಟು ಫಿರಂಗಿ 7 ಇದೆ. ಆ ಫಿರಂಗಿಗೆ ಇವತ್ತು 12:30ರಿಂದ 1:30 ಸಮಯ ಏನಿದೆ ಆ ಸಮಯದಲ್ಲಿ ಪೂಜೆಯನ್ನು ಸಲ್ಲಿಸಿರುವಂಥದ್ದು. ಯಾಕೆ ಅಂತ ಅಂದರೆ ವಿಶ್ವವಿಖ್ಯಾತ ಮೈಸೂರು ದಸರಾ ಏನು ನಡೀತಾ ಇದೆ ಯಾವುದೇ ರೀತಿಯ ವಿಘ್ನಗಳಿಲ್ಲದೆ ಸರಾಗವಾಗಿ ನಡೆಯಲಿ, ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂತ. ಇನ್ನು ನಮ್ಮ ಮೈಸೂರಿನ ಕಮಿಷನರ್ ಆದಂತಹ ಸೀಮಾ ಲಾಟ್ಕರ್ ಅವರು ಕೂಡ ಈ ಪೂಜೆಯಲ್ಲಿ ಭಾಗಿಯಾಗಿದ್ದರು. ACPಗಳಿರ್ಬೋದು, DCPಗಳಿರ್ಬೋದು, ಪೊಲೀಸ್ ಸಿಬ್ಬಂದಿ ಎಲ್ಲರೂ ಕೂಡ ಈ ಪೂಜೆಯಲ್ಲಿ ಭಾಗಿಯಾಗಿ ಯಶಸ್ವಿ ಆಗಲಿ ಅನ್ನೋ ಒಂದು ಕಾರಣಕ್ಕೆ, ಜೊತೆಗೆ ಆನೆ ಪೂಜಾರಿ ಆದಂತಹ ಪ್ರಹ್ಲಾದ್ ಅವರ ಗುರುಜಿಯವರ ಸಮ್ಮುಖದಲ್ಲಿ ಪೂಜೆ ನಡೆದಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಫಿರಂಗಿ ತಾಲೀಮ್ ಏನಿದೆ ಇದು ಬಹಳಷ್ಟು ವಿಶೇಷವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ಒಂದು ಫಿರಂಗಿಗೆ 4 ಜನ ಇರ್ತಾರಂತೆ. ಒಬ್ಬರು ಅದನ್ನು ಕ್ಲೀನ್ ಮಾಡಲಿಕ್ಕೆ, ಅಂದರೆ ಆ ಸಿಡಿಮದ್ದನ್ನು ಕ್ಲೀನ್ ಮಾಡಲಿಕ್ಕೆ, ಒಬ್ಬರು ಅದನ್ನು ಹಾಕಲಿಕ್ಕೆ, ಇನ್ನೊಬ್ಬರು ಅದನ್ನು ಕನೆಕ್ಟ್ ಮಾಡಲಿಕ್ಕೆ, ಇನ್ನೊಬ್ಬರು ಸ್ಪೇರ್ ಆಗಿರ್ತಾರಂತೆ. ಒಟ್ಟು 4 ಜನ ಇರ್ತಾರೆ. ಜೊತೆಗೆ 7 ಫಿರಂಗಿಗಳಿಗೆ ಸೇರಿ 3 ಜನ ಬೆಂಕಿ ಹಾಕ್ಲಿಕ್ಕೆ ಇರ್ತಾರಂತೆ. ಜೊತೆಗೆ ಇದು ಬಹಳಷ್ಟು ವರ್ಷಗಳಿಂದ, ಅಂದರೆ ಏನು ದಸರಾ ಅನ್ನೋದು ಸ್ಟಾರ್ಟ್ ಆಯಿತು ಅಥವಾ ಸ್ವಾತಂತ್ರ್ಯ ಅನ್ನೋದು ಏನು ಬಂತು ಆವಾಗಿನಿಂದಲೂ ಕೂಡ ಇದು ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಒಂದು ಇತಿಹಾಸ ಇದೆ. ಆದರೆ ಇಂಥ ವರ್ಷದಿಂದ ಸ್ಟಾರ್ಟ್ ಆಯಿತು ಅನ್ನೋ ಒಂದು ಮಾಹಿತಿ ನನಗೂ ಕೂಡ ಸಿಕ್ಕಿಲ್ಲ. ಆದರೆ ಇದು ಬಹಳ ವರ್ಷಗಳಿಂದ ನಡೀತಾ ಇದೆ. ಜೊತೆಗೆ ಒಂದು 14-15 ವರ್ಷಗಳಿಂದಲೂ ಕೂಡ ಇದನ್ನು ಯಾರು ಅಥವಾ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಥವಾ ಇದರ ನೇತೃತ್ವ ವಹಿಸಿದ್ದಾರೆ ಅವ್ರು ಕೊಟ್ಟಿರುವಂತಹ ಇನ್ಫಾರ್ಮೇಷನ್ ಮಾಹಿತಿ ಪ್ರಕಾರ ಇದು ಸ್ವಾತಂತ್ರ್ಯ ಬಂದ ದಿನದಿಂದ, ಅಂದರೆ ಆ ಸಂದರ್ಭದಿಂದ ಇವಾಗಲೂವರೆಗೂ ಕೂಡ ಸರ್ಕಾರ ನಡೆಸ್ಕೊಂಡು ಬರ್ತಾ ಇದೆ. ದಸರಾ ಸಂದರ್ಭದಲ್ಲಿ ಇದು ಕೂಡ ಒಂದು ವಿಶೇಷವಾಗಿದೆ ಅಂತ ಕೂಡ ಹೇಳ್ಬೋದು. ಯಾಕೆ ಅಂತ ಅಂದರೆ ಫಿರಂಗಿ ತಾಲೀಮುಗಳನ್ನು ನಾವು ಆಯುಧ ಪೂಜೆಗಳಲ್ಲಿ ತೆಗೆದು ಫಿರಂಗಿಗಳನ್ನು ಪೂಜೆ ಮಾಡ್ತಾರೆ. ಅದಾದ ಮೇಲೆ ಈ ರೀತಿ ಅಂದರೆ ದಸರಾ ಸಂದರ್ಭದಲ್ಲಿ ತಂದು ಪೂಜೆ ಮಾಡುವಂಥದ್ದು. ಅದನ್ನು ಬಿಟ್ಟರೆ ನಾವು ಹೆಚ್ಚಾಗಿ ಈ ಫಿರಂಗಿಗಳನ್ನು ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ನೋಡೋದು ಇಲ್ಲ. ಯಾಕೆ ಅಂತ ಅಂದರೆ ಇದೊಂದು ಸಂಪ್ರದಾಯ ಇದೆ, ಆ ಸಂಪ್ರದಾಯದ ರೀತಿಯಲ್ಲೇ ಇದಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ಸೊ ಒಟ್ಟಾರೆ ಇವತ್ತು ಅರಮನೆ ಆವರಣದಲ್ಲಿ ಒಂದು ರೀತಿಯಾಗಿ ಫಿರಂಗಿಯ ಸಂಭ್ರಮ ಇತ್ತು ಅಂತ ಹೇಳ್ಬೋದು. ಸೊ ಈಗ ನಾನು ಹೇಳ್ತಾ ಇದ್ದೆ, ಅರಮನೆ ಅಂಗಳದಲ್ಲಿ 7 ಫಿರಂಗಿ ಗಾಡಿಗಳು, ಅಂದರೆ 4 ಬಾಕ್ಸ್, ಒಟ್ಟು 11 ಫಿರಂಗಿ ಗಾಡಿಗಳಿಗೆ ಪೂಜೆ ಪುನಸ್ಕಾರ ಕೂಡ ನಡೆದಿರುವಂಥದ್ದು. ಇನ್ನು ಈ ಪೂಜೆಯಲ್ಲಿ ನಗರ ಪೊಲೀಸ್ ಆಯುಕ್ತರಾದಂತಹ ಸೀಮಾ ಲಾಟ್ಕರ್ ಇರ್ಬೋದು, DCPಗಳಾದಂತಹ ಬಿಂದುಮಣಿ, ಸುಂದರ್ ರಾಜ್ ಸೇರಿದಂತೆ ಇತರರು ಪೂಜೆಯಲ್ಲಿ ಭಾಗಿಯಾಗಿದ್ದರು. ಇನ್ನು ಜಂಬೂ ಸವಾರಿಯಂದು ಅಂಬಾರಿಗೆ ಪುಷ್ಪಾರ್ಚನೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಏನು ರಾಷ್ಟ್ರಗೀತೆ ಮೊಳಗುತ್ತೆ ಆ ಸಂದರ್ಭದಲ್ಲಿ 21 ಸುತ್ತು ಕುಶಾಲತೋಪನ್ನು ಸಿಡಿಸ್ತಾರೆ. ಅದೇ ಸಂಪ್ರದಾಯ, ಆ್ಯಕ್ಚುಲಿ ಅದೇ ವಿಶೇಷ. ಈ ಕುಶಾಲತೋಪವನ್ನು ಸಿಡಿಸುವ ಉದ್ದೇಶ, ಜಂಬೂ ಸವಾರಿ ಮೆರವಣಿಗೆ ದಿನ 21 ಬಾರಿ ಕುಶಾಲತೋಪು ಸಿಡಿಸಲು ಬಳಸುವಂತಹ ಫಿರಂಗಿ ಗಾಡಿಗಳು ಇವೆ. ಇನ್ನು ನಾಳೆಯಿಂದ ಡ್ರೈ ಪ್ರಾಕ್ಟೀಸ್ ಕೂಡ ಆರಂಭವಾಗ್ತಾ ಇದೆ. ನಗರ ಸಶಸ್ತ್ರ ಮೀಸಲು ಪಡೆಯ 30ಕ್ಕೂ ಹೆಚ್ಚು ಸಿಬ್ಬಂದಿ ಪೂರ್ವ ತಾಲೀಮಿನಲ್ಲಿ ಕೂಡ ಭಾಗಿಯಾಗ್ತಾರೆ. ಜಂಬೂ ಸವಾರಿ ಮೆರವಣಿಗೆ ಸಮೀಪಿಸುತ್ತಿದ್ದಂತೆ ಪೂರ್ಣ ಪ್ರಮಾಣದ ತಾಲೀಮನ್ನು ನಡೆಸಲು ಸಶಸ್ತ್ರ ಮೀಸಲು ಪಡೆ ಪೊಲೀಸರಿದ್ದಾರೆ, ಅವರು ತಯಾರಿಯನ್ನು ಮಾಡಿಕೊಳ್ತಾರೆ. ದಸರಾ ಗಜಪಡೆ ಹಾಗೂ ಕುದುರೆಗಳ ಸಮ್ಮುಖದಲ್ಲಿ ಈ ಒಂದು ತಾಲೀಮು ನಡೆಯಲಿರುವಂಥದ್ದು. ಜೊತೆಗೆ
ಕುಶಾಲ ತೋಪು ಸಿಡಿಸಿದಾಗ ಆನೆ ಕುದುರೆಗಳು ಯಾವುದೇ ಕಾರಣಕ್ಕೂ ನಾನು ಈಗಾಗಲೇ ಹೇಳಿದ್ನಲ್ಲ ಭಯಪಡಬಾರ್ದು ಬೆದರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಪ್ರಾಕ್ಟೀಸನ್ನು ಮಾಡಿಸ್ತಾರೆ. ಇನ್ನು ಈಗಾಗಲೇ ಏನು ಮೈಸೂರಿನಲ್ಲಿ ಒಂದು ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಭ್ರಮ ಮನೆ ಮಾಡಿದೆ. ಹಂತ ಹಂತವಾಗಿ ತಾಲೀಮ್ ಕೂಡ ನಡೀತಾ ಇದೆ. ಒಂದು ಭಾರ ಹೊರಿಸುವಂತಹ ತಾಲೀಮ್ ಇರ್ಬೋದು ಅಥವಾ ಪ್ರಾಕ್ಟೀಸ್ ಇರ್ಬೋದು, ಮುಂದಿನ ಹಂತಗಳಲ್ಲಿ ಆನೆಗಳಿಗೆ ಮರದ ಅಂಬಾರಿಯನ್ನು ಕಟ್ಟಿ ಹೊರಿಸುವಂತಹ ತಾಲೀಮ್ ಇರ್ಬೋದು, ಇದೆಲ್ಲವೂ ಕೂಡ ನಡೆಯುತ್ತೆ. ಅದರ ಒಂದು ಭಾಗವೇ ನಮ್ಮ ಈ ಒಂದು ಪಿರಂಗಿ ತಾಲೀಮ್ ಆಗಿರುವಂಥದ್ದು. ಒಟ್ಟಾರೆಯಾಗಿ ಅರಮನೆ ನಗರಿ ಮೈಸೂರು ವಿಶ್ವವಿಖ್ಯಾತ ಮೈಸೂರು ದಸರಾ 2025ಕ್ಕೆ ಸಿದ್ಧವಾಗ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳನ್ನು ಕೂಡ ನಾನು ಮುಂದೆ ಅಟ್ಯಾಚ್ ಮಾಡಿರ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಅದಕ್ಕೂ ಮುನ್ನ ಆಂಕರ್ ರಚನಾ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ ಜೋರಾಗಿ ನಿಧಾನ ಕೈ ಬಿಟ್ಟು ನಿಧಾನ ಸರ್ ಅಲ್ಲಿ ಯಾದವ ಇವ್ರನ್ನ ಬೆಳೆಸಿ ಸೇರಿಸಲ್ಲ ನೋಡಿ.